Hello students, ಎಲ್ಲರಿಗೂ ನಮಸ್ಕಾರ. So this is the second day of second chapter, that is the biological classification. Yes, ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಮಾಡಿದ್ದು ಒಂದ್ಸತ ರಿವೈಸ್ ಮಾಡಿ ಮುಂದಿನ ಟಾಪಿಕ್ ಹೋಗ್ಬೋದು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ ಅಂತ ಏನು ತಿಳ್ಕೊಂಡಿದ್ದು. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಮೀನ್ಸ್ ಲಿವಿಂಗ್ ಥಿಂಗ್. ಕ್ಲಾಸಿಫಿಕೇಶನ್ ಡೆಫಿನೇಷನ್ ನಾವು ಒಂದ್ಸತ ನೋಡಿದ್ದು. ಕ್ಲಿಯರ್? ಫಸ್ಟ್ ಚಾಪ್ಟರ್ ಅಲ್ಲೂ ಈ ಕ್ಲಾಸಿಫಿಕೇಶನ್ ಡೆಫಿನೇಷನ್ ಬಂದಿದೆ. ದಿಸ್ ಇಸ್ ಅ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್ ಇನ್ ಟು ಕನ್ವೀನಿಯಂಟ್ ಕ್ಯಾಟಗರಿ ಬೇಸ್ಡ್ ಆನ್ ಈಸಿಲಿ ಅಬ್ಸರ್ವೇಬಲ್ ಫೀಚರ್ಸ್. ಕ್ಲಾಸಿಫಿಕೇಶನ್ ಡೆಫಿನೇಷನ್ ಇದೆ. ಸೊ ಈ ಕ್ಲಾಸಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಿದೆ, ನಾಗರಿಕತೆ ಯಾವಾಗ ಜೀವನ ಸ್ಟಾರ್ಟ್ ಆಗ್ತಲ್ಲ, ಹ್ಯೂಮನ್ ಸಿವಿಲೈಸೇಷನ್ ಸ್ಟಾರ್ಟ್ ಆದ ಕೂಡಲೇ ಕ್ಲಾಸಿಫಿಕೇಶನ್ ಪ್ರೊಸೆಸ್ ಕೆಲವು ದೊಡ್ಡ ದೊಡ್ಡ ಫಿಲಾಸಫರ್ ಬಂದು ಸ್ಟಾರ್ಟ್ ಮಾಡ್ತಾರೆ. ಕ್ಲಿಯರ್? ಸೊ ಫಸ್ಟ್ ಟೈಮ್ ದ ಅರಿಸ್ಟಾಟಲ್ ಈಸ್ ಅ ಗ್ರೀಕ್ ಫಿಲಾಸಫರ್. ಸೊ ಯಾವಾಗ ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 350. ಸೊ ಅವಾಗ ಅವ್ರು ಬಂದು ಅಟೆಂಪ್ಟ್ ಮಾಡಿದ್ರು. ಸೊ ದ ಫಸ್ಟ್ ಸೈಂಟಿಫಿಕ್ ಅಟೆಂಪ್ಟ್ ಡನ್ ಬೈ ದ ಅರಿಸ್ಟಾಟಲ್ ಟು ಕ್ಲಾಸಿಫೈ ದ ಆರ್ಗ್ಯಾನಿಸಮ್. ಆಕ್ಚುಲಿ ಅವ್ರು ಬಹಳ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರೆ. ದೇ ಕ್ಲಾಸಿಫೈ ದ ಪ್ಲಾಂಟ್ ಆನ್ ದ ಬೇಸಿಸ್ ಆಫ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ಹೊರಗಿನ ಗುಣಧರ್ಮ ನೋಡಿ ಗಿಡಗಳನ್ನು ಹರ್ಬ್ಸ್, ಶ್ರಬ್ಸ್, ಟ್ರೀ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ರು. ಫಸ್ಟ್ ಒನ್. ಸೆಕೆಂಡ್ ಒನ್, ಅನಿಮಲ್ಸ್ ಆರ್ ಕ್ಲಾಸಿಫೈಡ್ into two groups: the animal with red blood and animal without red blood. So without red blood, so ಇದರಲ್ಲಿ ಕೆಂಪು ರಕ್ತ ಇರುತ್ತಲ್ಲ, that is called as anemia. ಇದರಲ್ಲಿ ಕೆಂಪು ರಕ್ತ ಇರೋದಿಲ್ಲ, that is anemia. So ಈ ಟರ್ಮಿನಾಲಜಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಕ್ಲಿಯರ್? ಸೊ ಅಪಾರ್ಟ್ ಫ್ರಮ್ ದಿಸ್, ಅರಿಸ್ಟಾಟಲ್ ಅವರು ಮತ್ತೆ ಆರ್ಗ್ಯಾನಿಸಮ್ಸ್ ಅನ್ನು ಬೇಸ್ಡ್ ಆನ್ ದೇರ್ ಹ್ಯಾಬಿಟ್ಯಾಟ್, ಅವ್ರು ಎಲ್ಲಿ ಮನೆ ಇರುತ್ತಲ್ಲ ಅದ್ರ ಮೇಲೂ ಕ್ಲಾಸಿಫೈ ಮಾಡಿದ್ರು. ಸೊ ದ ಟ್ರೀ ಡ್ವೆಲ್ಲಿಂಗ್, ಲ್ಯಾಂಡ್ ಡ್ವೆಲ್ಲಿಂಗ್ ಆ್ಯಂಡ್ ವಾಟರ್ ಡ್ವೆಲ್ಲಿಂಗ್. ಅಂದರೆ ಡ್ವೆಲ್ಲಿಂಗ್ ಅಂದರೆ ಅವ್ರ ಮನೆ ಎಲ್ಲಿದೆ ಅಂತ, ಗಿಡದ ಮೇಲೆ ಇರೋ ಪ್ರಾಣಿಗಳು, ನೆಲದ ಮೇಲೆ ಇರೋ ಪ್ರಾಣಿಗಳು ಮತ್ತು ನೀರಿನೊಳಗೆ ಇರೋ ಪ್ರಾಣಿಗಳು ಅಂತ ಅವರು ಕ್ಲಾಸಿಫೈ ಮಾಡಿದ್ರು. ಸೊ ದಟ್ ಈಸ್ ಅದರ್ ಪಾರ್ಟ್. ಸೊ ದಿಸ್ ಇಸ್ ಅಬೌಟ್ ದ ಅರಿಸ್ಟಾಟಲ್ ಇನ್ಫಾರ್ಮೇಶನ್. ಕ್ಲಿಯರ್? ಸೊ ನಾವು ನೆಕ್ಸ್ಟ್ ಕೇಮ್ ಕ್ಯಾರೋಲಸ್ ಲೀನಿಯಸ್. ಸೊ ಸುಮಾರು 1758ರಲ್ಲಿ ಅವ್ರು ಬಂದು ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಒಂದು ಪ್ರಪೋಸಲ್. ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದರಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಎರಡು ಸಾಮ್ರಾಜ್ಯದಲ್ಲಿ ವಿಭಾಗಿಸಬಹುದು: ದ ಕಿಂಗ್ಡಮ್ ಪ್ಲಾಂಟೆ ಅಂಡ್ ಕಿಂಗ್ಡಮ್ ಎನಿಮೇಲಿಯಾ. ಸೊ ಇದರ ಡಿಫರೆನ್ಸ್ ನಾವು ಒಂದ್ಸತ ನೋಡಿದ್ದು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಮೀನ್ಸ್ ಜಸ್ಟ್ ರಿವೈಸ್ ದಿಸ್. ಪ್ಲಾಂಟ್ ಕಿಂಗ್ಡಮ್ದಲ್ಲಿ ಇಲ್ಲಿ ಎಲ್ಲ ಗ್ರೀನ್ ಅಥವಾ ಹಸಿರು ಗಿಡಗಳು ಮತ್ತು ಹಸಿರು ಮೀನ್ಸ್ ನಾನ್ ಗ್ರೀನ್ ರಿಲೇಟಿವ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಇದರಲ್ಲಿ ಎಲ್ಲ ಲೋಕೋಮೋಟಿವ್ ಮೀನ್ಸ್ ಎಲ್ಲ ಅನಿಮಲ್ ಬರುತ್ತೆ, ಪ್ರಾಣಿಗಳು ಬರುತ್ತೆ. ಡಿಫರೆನ್ಸ್ ಮೀನ್ಸ್ ಹಿಯರ್ ಪ್ಲಾಂಟ್ ಸೆಲ್, ದ ಸೆಲ್ ಹ್ಯಾವ್ ದ ಸೆಲ್ ವಾಲ್. ಇದರಲ್ಲಿ ಸೆಲ್ ವಾಲ್ ಇರಲಿಲ್ಲ, ಒನ್ ಥಿಂಗ್. ಸೆಕೆಂಡ್, ದೇ ಆರ್ ಅಟೋಟ್ರೋಫಿಕ್. ಇದರಲ್ಲಿ ಪತ್ರಹರಿತ ಅಥವಾ ಕ್ಲೋರೋಫಿಲ್ ಅಂತ ಪಿಗ್ಮೆಂಟ್ ಇದ್ದ ಸಲುವಾಗಿ ಈ ಗ್ರೀನ್ ಹಸಿರು ಗಿಡಗಳು ತಮ್ಮ ಆಹಾರ ತಾವೇ ತಯಾರಿಸಿಕೊಡ್ತಿದೆ. ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಅಟೋಟ್ರೋಫಿಕ್. ಅನಿಮಲ್ ಮೀನ್ಸ್ ದೇ ಆರ್ ಹೆಟ್ರೋಟ್ರೋಫಿಕ್. ಇವರು ಒಂದಾರು they have to depend on other organism for the food purpose. Clear? Either food habit now cover not. Heterotrophic ಅಲ್ಲಿ almost parasitic, symbiotic, holozoic ಬೇರೆ type ಬರುತ್ತೆ. Clear? So this is the difference between plant kingdom and animal kingdom. Plants will not show any locomotion. ಅವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುದಿಲ್ಲ. ಅನಿಮಲ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತೆ. So this is a broad classification. But what is the drawback of this two kingdom classification means almost 4 point classification. ಈ ಕ್ಲಾಸಿಫಿಕೇಶನ್ ತಪ್ಪುಗಳು ಕಂಡುಹಿಡಿದು ಏನೇನಂತ ಹೇಳಿದ್ರೆ, ಈ ಕ್ಲಾಸಿಫಿಕೇಶನ್ ಅಲ್ಲಿ ಯುನಿಸೆಲ್ಯುಲರ್ ಮತ್ತು ಮಲ್ಟಿಸೆಲ್ಯುಲರ್ ಕ್ಲಾಸಿಫೈ ಮಾಡೇ ಇಲ್ಲ, ಎಲ್ಲ ಸೇರಿಸಿ ಒಂದು ಗ್ರೂಪಲ್ಲಿ ಹಾಕಿದ್ರು. ಎಕ್ಸಾಂಪಲ್, ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಯುನಿಸೆಲ್ಯುಲರ್ ಅಂತ ಹೇಳಿದ್ರೆ ಕ್ಲೆಮಡೋಮೊನಾಸ್, ಕ್ಲೋರೆಲ್ಲಾ. ಮಲ್ಟಿಸೆಲ್ಯುಲರ್ ಅಂತ ಹೇಳಿದ್ರೆ ಫಂಗಿ, ಆಲ್ಗಿ, ಬ್ರಯೋಫೈಟ್, ಟೆರಡೋಫೈಟ್ ಇವೆಲ್ಲ ಸೇರಿಸಿ ಒಂದು ಗ್ರೂಪಲ್ಲಿ ಹಾಕ್ಬಿಟ್ಟು distinguish ಮಾಡಲೇ ಇಲ್ಲ. This kingdom, two kingdom classification will not distinguish between prokaryotic and eukaryotic. Prokaryote and eukaryote means prokaryote ನಲ್ಲಿ ಸೆಲ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಇರುವುದಿಲ್ಲ. ಸೊ ಸ್ಮಾಲ್ ಫಿಗರ್ ತಂದಿದೆ. ಸೊ ಇಫ್ ಯು ಟೇಕ್ ದ prokaryote, ಇದು ಸೆಲ್, ಇದು ಜೆನೆಟಿಕ್ ಮಟೀರಿಯಲ್ ಹೀಗೆ ಇದರಲ್ಲಿ ಸಸ್ಪೆಂಡ್ ಆಗಿದೆ. ಕ್ಲಿಯರ್? ಸೊ ಜೆನೆಟಿಕ್ ಮಟೀರಿಯಲ್ ಸುತ್ತಗಡೆ membrane ಇರುವುದಿಲ್ಲ. That's why nucleus and compartment ಇರೋದು. If you take eukaryote, so this is the cell, ಇದು ನ್ಯೂಕ್ಲಿಯಸ್, ಇದು ಒಳಗೆ ಜೆನೆಟಿಕ್ ಮಟೀರಿಯಲ್. ಎಸ್, ನ್ಯೂಕ್ಲಿಯಸ್ ಇಲ್ಲದೆ ಇದ್ದಿದ್ದು ಪ್ರೋಕ್ಯಾರಿಯೋಟ್, ನ್ಯೂಕ್ಲಿಯಸ್ ಇದ್ದಿದ್ದು ಯೂಕ್ಯಾರಿಯೋಟ್. ಎಸ್,
One more difference, this two kingdom classification will not distinguish between autotrophic and heterotrophic. Just I told plants autotrophic, swavalambi. Heterotrophic means paravalambi. Autotrophic ಅಂತ ಹೇಳಿದ್ರೆ ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತೇವೆ. ಹೆಟ್ರೋಟ್ರೋಫಿಕ್ ಮೀನ್ಸ್ ಆಹಾರದ ಬಗ್ಗೆ ಅವು ಬೇರೆ ಮೇಲೆ ಡಿಪೆಂಡ್ ಇರ್ತವೆ. ಈ ಇದರಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಪ್ಲಾಂಟ್ ಕಿಂಗ್ಡಮ್ದಲ್ಲಿ ಫಂಗಿ ಅಂತ ಒಂದು ಬರುತ್ತೆ. ಕ್ಲಿಯರ್? So in plant kingdom it includes fungus, algae, bryophyte, pteridophyte. That's why. So ಎಲ್ಲ one group ಅಲ್ಲಿ ಹಾಕ್ಬೇಕು. So these are the drawbacks of two kingdom classification. ಈಗ next, after a long time means ಮತ್ತೊಬ್ಬರು ಸೈಂಟಿಸ್ಟ್ ಬಂದರು. ಅವರು RH ವಿಟೇಕರ್ ಆಲ್ಮೋಸ್ಟ್ 1969ರಲ್ಲಿ ಅವ್ರು ಬಂದು ಮತ್ತೊಂದು ಕ್ಲಾಸಿಫಿಕೇಶನ್ ಹೇಳಿದ್ರು. ಸೊ ದಿಸ್ ಇಸ್ ಅಬೌಟ್ 5 kingdom classification. So ಇವತ್ತಿನ ವಿಡಿಯೋದಲ್ಲಿ ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ಅಷ್ಟೇ ಅರ್ಥ ಮಾಡ್ಕೊಂಡು, ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸಿಫಿಕೇಶನ್ ಎಲ್ಲಾ ಚಾಪ್ಟರ್ ತಿಳಿದ್ಬಿಡುತ್ತೆ. ಕ್ಲಿಯರ್? 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇಲ್ಲಿ ಬರೀ 2 ಕಿಂಗ್ಡಮ್ಗಳಿರ್ತವೆ, ಪ್ಲಾಂಟೆ ಅಂಡ್ ಅನಿಮೇಲಿಯಾ. RH ವಿಟೇಕರ್ ಅವ್ರ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮೀನ್ಸ್ ಇವು 2 ಪ್ಲಸ್ 3 ಎಲ್ಲ ಸೇರಿಸಿ 5 ಕಿಂಗ್ಡಮ್ನಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಕ್ಲಾಸಿಫೈ ಮಾಡ್ಬೇಕಂತ ಹೇಳಿ. ಸೊ ಈ 5 ಕಿಂಗ್ಡಮ್ ಯಾವ್ದು ಅಂತ ಹೇಳಿರೋದು, five kingdoms. Kingdom Monera, Kingdom Protista, Kingdom Mycota, Kingdom Plante, and last kingdom Animalia. Again here 3 new terms are there. So here Plante and Animalia, it is familiar, ನೀವು ನೆನಪಿಟ್ಟುಕೋಬಹುದು. ಬಟ್ ಇಲ್ಲಿ ನೀವು ಮೇಲೆ 3 ಟರ್ಮ್ ಹೊಸದಾಗಿ ಬಂದಿದೆ. ಸೊ ಕಂಪ್ಲೀಟ್ ಈ ಚಾಪ್ಟರ್ದಲ್ಲಿ ಇವೇ ಕಲಿಯೋದು. ಸೊ ಟ್ರೈ ಟು ಪ್ರೊನೌನ್ಸ್ ಅಲಾಂಗ್ ವಿತ್ ಮೀ. ಸೊ ದ RH ವಿಟೇಕರ್, ರಾಬರ್ಟ್ ವಿಟೇಕರ್ ಆಲ್ಮೋಸ್ಟ್ 1968-69 ಬಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಳ್ಬೇಕು. ಸೊ ಆಕ್ಚುಲಿ ಈ 5 ಕಿಂಗ್ಡಮ್ ಇವರೇ ಹೇಳಿಲ್ಲ. ಕ್ಲಿಯರ್? ಸೊ ದೇ ಆಡೆಡ್ ಓನ್ಲಿ ದಿಸ್ ಒನ್. ಅವ್ರು ಮೈಕೋಟಾ ಒಂದೇ ಆಡ್ ಮಾಡಿದ್ರು. ಈ ಡ್ಯೂರೇಷನ್ ಮೀನ್ಸ್ ಸೊ ಆಲ್ಮೋಸ್ಟ್ 1758-1967 ಈ ಡ್ಯೂರೇಷನ್ನಲ್ಲಿ ಆಲ್ಮೋಸ್ಟ್ 200 ವರ್ಷ ಮೊದಲಲ್ಲಿ ಮತ್ತು ಇಬ್ಬರು ಸೈಂಟಿಸ್ಟ್ ಬರ್ತಾರೆ. ಒಬ್ರು ಅರ್ನ್ಸ್ಟ್ ಹ್ಯಾಕಲ್ ಅಂತ ಒಬ್ಬರು ಬಂದು ಅವ್ರು ಒಂದು ಕಿಂಗ್ಡಮ್ ಪ್ರಪೋಸ್ ಮಾಡ್ತಾರೆ. ಕೋಪ್ಲೆಂಡ್ ಅಂತ ಒಬ್ಬರು ಬಂದು ಮತ್ತೊಂದು ಪ್ರಪೋಸ್ ಮಾಡ್ತಾರೆ, ಮತ್ತೊಂದು ಆ್ಯಡ್ ಮಾಡ್ತಾರೆ. ಸೊ ಇವೆಲ್ಲ ಕಿಂಗ್ಡಮ್ ಅವರೇ ಆ್ಯಡ್ ಮಾಡಿದ್ರು. ಇವರೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಳಿದವರು RH ವಿಟೇಕರ್. ಕ್ಲಿಯರ್? ಸೊ 2 ಸೈಂಟಿಸ್ಟ್ ಬಗ್ಗೆ ನಾವು ಆಮೇಲೆ ನೋಡೋಣ. ಸೊ 5 ಕಿಂಗ್ಡಮ್ಸ್ ಆದ್ರೆ ದ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಮೈಕೋಟಾ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮೇಲಿಯಾ. ಈಗ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ಕ್ಯಾರೋಲಸ್ ಲೀನಿಯಸ್ ಅವರು ಬಂದು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಳಿದ್ರು, which include Plante and Animalia. Then after Ernst Haeckel ಅವರು ಬಂದು 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಳಿದ್ರು. ಅವ್ರ ಪ್ರಕಾರ ಪ್ರೊಟಿಸ್ಟಾ, ಪ್ಲಾಂಟೆ ಅಂಡ್ ಅನಿಮೇಲಿಯಾ ಇದೊಂದು 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಕೋಪ್ಲೆಂಡ್ ಅವರು ಬಂದು 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹೇಳಿದ್ರು.
ಅವರು ಮತ್ತೊಂದು ಯಾವ್ದು ಮಾಡಿದ್ರು, ಮೊನೆರಾ, ಪ್ರೊಟಿಸ್ಟಾ, ಪ್ಲಾಂಟೆ ಅಂಡ್ ಎನಿಮೇಲಿಯಾ, 4 ಕಿಂಗ್ಡಮ್. ಸೊ ಈ ಸೈಂಟಿಸ್ಟ್ ಬಂದು RH ವಿಟೇಕರ್ ಅವರು ಬಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರು. ಅದರಲ್ಲಿ ಪ್ಲಾಂಟೆ, ಎನಿಮೇಲಿಯಾ, ಮೊನೆರಾ, ಪ್ರೊಟಿಸ್ಟಾ ಇವರೆಲ್ಲ ಮೊದಲಿನ ಸೈಂಟಿಸ್ಟ್ ಹೇಳಿದ್ರು. ಮೈಕೋಟಾ ಇವ್ರು ಆ್ಯಡ್ ಮಾಡಿದ್ರು. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಏಕಾಯ್ತು. ಸೊ ವೈ ಇಟ್ ಈಸ್ ನಾಟ್ ರೆಲೆವೆಂಟ್ ಟಿಲ್ ಟುಡೇ. ಸೊ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಡ್ರಾಬ್ಯಾಕ್ಸ್ ಇತ್ತು. ಸೊ ಹೇಗೆ ಅಂಡರ್ಸ್ಟ್ಯಾಂಡಿಂಗು, ಡಿಸ್ಕವರಿ ಅಥವಾ ಇನ್ಫಾರ್ಮೇಶನ್ ಹೆಂಗೆ ಡೆವಲಪ್ ಆಗುತ್ತಲ್ಲ, ಕ್ರೈಟೀರಿಯಾ ಚೇಂಜ್ ಆಗುತ್ತೆ. ಕ್ರೈಟೀರಿಯಾ ಚೇಂಜ್ ಆದ್ಮೇಲೆ ಕ್ಲಾಸಿಫಿಕೇಶನ್ ರೂಲ್ಸ್ನು ಚೇಂಜ್ ಆಗುತ್ತೆ. ಸೊ what are the criteria for to divide the living organism into 5 kingdom? ಯಾವ ಬೇಸಿಸ್ ಮೇಲೆ 5 ಕಿಂಗ್ಡಮ್ ಮಾಡಿದ್ರು? ಕ್ಲಿಯರ್? ಸೊ criteria for classification, ಯಾವ ಗುಣಧರ್ಮದ ಮೇಲೆ, ಯಾವ ಆಧಾರದ ಮೇಲೆ ಇವು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಯ್ತು. ಫಸ್ಟ್ ಒನ್, ಸೆಲ್ ಸ್ಟ್ರಕ್ಚರ್. ಸೆಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಇದರಲ್ಲಿ ಮತ್ತೆ 3-4 ಪಾಯಿಂಟ್ ಬರುತ್ತೆ. ಸೆಲ್ ಅಲ್ಲಿ ಸೆಲ್ ಟೈಪ್ ಬರುತ್ತೆ, ಸೆಲ್ ವಾಲ್ ಫ್ಯಾಕ್ಟರ್ 1 ಬರುತ್ತೆ, ಆಮೇಲೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ ಅಥವಾ ಇಲ್ಲ. ಸೊ ಈ ಸೆಲ್ ಟೈಪ್ ಅಲ್ಲಿ ಸೆಲ್ ಯಾವ ಟೈಪ್ ಇದೆ, ಸೆಲ್ ವಾಲ್ ಯಾವ್ದಿದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ ಇಲ್ಲ, ಇವೆಲ್ಲ ಫ್ಯಾಕ್ಟರ್ ನೋಡಲೇಬೇಕು. ವಿ ಹ್ಯಾವ್ ಟು ಅಬ್ಸರ್ವ್ ಆಲ್ ದೀಸ್ ಫ್ಯಾಕ್ಟರ್, ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ದ ವಿಚ್ ಟೈಪ್ ಆಫ್ ಸೆಲ್ ದಿಸ್ ಕಿಂಗ್ಡಮ್ ಬಿಲೋ. ಕ್ಲಿಯರ್? ಸೆಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್, ಥ್ಯಾಲಸ್ ಆರ್ಗನೈಸೇಷನ್. ಒನ್ ಮೋರ್ ಟರ್ಮ್, ಥ್ಯಾಲಸ್ ಅಂದ್ರೆ ಏನು? ಥ್ಯಾಲಸ್ ಅಂತ ಹೇಳಿದ್ರೆ ಲಿವಿಂಗ್ ಕಿಂಗ್ಡಮ್ದಲ್ಲಿ ಈಗ ನಮ್ಮ ಬಾಡಿ ಹೇಗೆ ಕೈ, ಕಾಲು, ಕಿವಿ ಇದೆಲ್ಲ ಡಿಫ್ರೆನ್ಶಿಯೇಟ್ ಮಾಡ್ಬೋದಲ್ಲ. ಸೊ ಪ್ಲಾಂಟ್ಸ್ ಅಲ್ಲೂ, ಗಿಡದಲ್ಲೂ ರೂಟ್ಸು, ಸ್ಟೆಮ್ಮು, ಲೀಫು, ಫ್ರೂಟು, ಫ್ಲವರ್ ಇವು ಡಿಸ್ಟಿಂಗ್ವಿಷ್ ಮಾಡ್ಬೋದು. ಯು ಹ್ಯಾವ್ ಟು ಡಿಸ್ಟಿಂಗ್ವಿಷ್ ಡಿಫ್ರೆಂಟ್ ಆರ್ಗನ್ಸ್. ಸಪೋಸ್ ಯಾವುದೊಂದು ಪ್ಲಾಂಟ್ ಇದೆ ಅದರಲ್ಲಿ ಏನೂ ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ದ ಅನ್ಡಿಫ್ರೆನ್ಶಿಯೇಟೆಡ್ ಪ್ಲಾಂಟ್ ಬಾಡಿ, ಇದರಲ್ಲಿ ಬೇರೆ ಯಾವುದು, ಕಾಂಡ ಯಾವುದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸಚ್ ಬಾಡಿ ಇಸ್ ಕಾಲ್ಡ್ ಎಸ್ ದ ಥ್ಯಾಲಸ್, ಮೀನ್ಸ್ ಕಂಪ್ಲೀಟ್ ಬಾಡಿ. ಕ್ಲಿಯರ್? ಸೊ ಥ್ಯಾಲಸ್ ಮೀನ್ಸ್ ಬಾಡಿ ಆರ್ಗನೈಸೇಷನ್ ಹಿಂಗಿದೆ. ಈ ಬಾಡಿ ಆರ್ಗನೈಸೇಷನ್ ಥಿಯರಿ ಇದರಲ್ಲಿ ಬಹಳ ಲೆವೆಲ್ ಬರುತ್ತೆ. ಸೊ ವೆದರ್ ದಿಸ್ ಥ್ಯಾಲಸ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ವೆದರ್ ಇಟ್ ಈಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಸೆಲ್, ಒಂದೇ ಜೀವಕೋಶದಿಂದ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶದಿಂದ ಆಗಿರ್ಬೋದು ಅಥವಾ ಟಿಶ್ಯೂದಿಂದ ಆಗಿರ್ಬೋದು. ಟಿಶ್ಯೂ 8, 9, 10th ಅಲ್ಲಿ ನೀವು ಪ್ಯಾರನ್ಕೆಮಾ, ಕೋಲೆನ್ಕೆಮಾ, ಸ್ಕ್ಲೆರೆನ್ಕೆಮಾ ಹೀಗೆ ಪ್ಲಾಂಟ್ ಟಿಶ್ಯೂ ಓದಿದ್ರಿ. ಎಸ್, ಈ ಅನಿಮಲ್ ಅಲ್ಲೂ ನೀವು ಮಸಲ್ಸು, ನರ್ವ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಇವೆಲ್ಲ ಟಿಶ್ಯೂ. ಸೊ ಥ್ಯಾಲಸ್ ಆರ್ಗನೈಸೇಷನ್ ಮೀನ್ಸ್ ಆ ಸೆಲ್ದಿಂದ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಸೆಲ್ದಿಂದ ಆಗಿರ್ಬೋದು, ಟಿಶ್ಯೂದಿಂದ ಆಗಿರ್ಬೋದು ಅಥವಾ ಬರೀ ಆರ್ಗನ್ದಿಂದ ಆಗಿರ್ಬೋದು ಅಥವಾ ಆರ್ಗನ್ ಸಿಸ್ಟಮ್ದಿಂದ ಆಗಿರ್ಬೋದು. ಆರ್ಗನೈಸೇಷನ್ ಮೀನ್ಸ್ ಐದರ್ ಇಟ್ ಈಸ್ ಎ ಸೆಲ್ಯುಲರ್, ಮಲ್ಟಿ ಸೆಲ್ಯುಲರ್ ಮೀನ್ಸ್ ಒಂದೇ ಸೆಲ್ದಿಂದ ಆಗಿರ್ಬೋದು ಅಥವಾ ಬಹಳ ಸೆಲ್ದಿಂದ ಆಗಿರ್ಬೋದು, ಅಥವಾ ಕಾಲನಿ ಆಗಿರ್ಬೋದು, ಅದರ್ವೈಸ್ ಎಲ್ಲ ಟಿಶ್ಯೂ ಸೆಲ್ಗಳು ಸೇರಿ ಟಿಶ್ಯೂ ಆಗಿರ್ಬೋದು. ಇವು ಟಿಶ್ಯೂ ಎಲ್ಲ ಸೇರಿಸಿ ಬರೀ ಆರ್ಗನ್ ಕಾಣ್ಬೋದು ಅಥವಾ ಹೈಯರ್ ಲೆವೆಲ್ ಆರ್ಗನ್ ಸಿಸ್ಟಮ್ ಇರ್ಬೋದು. ಈಗ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ಯೂನಿಸೆಲ್ಯುಲರ್ ಮೀನ್ಸ್ ಬರೀ ಒಂದೇ ಸೆಲ್. ಇಫ್ ಯು ಟೇಕ್ ದ ಬ್ಯಾಕ್ಟೀರಿಯಾ, ಅಮೀಬಾ, ಕ್ಲೆಮಡೋಮೋನಾಸ್, ಕ್ಲೋರೆಲ್ಲಾ ಅವೆಲ್ಲ ಒಂದೇ ಸೆಲ್ ಇದೆ. ಮಲ್ಟಿ ಸೆಲ್ಲರ್ ಮೀನ್ಸ್ ಒಂದಕ್ಕಿಂತ ಹೆಚ್ಚು ಸೆಲ್. ಕ್ಲಿಯರ್? ಫಾರ್ ಎಕ್ಸಾಂಪಲ್ ಸ್ಪೈರೋಗೇರಾ ಅಥವಾ ನಾಸ್ಟಾಕ್ ಇವೆಲ್ಲ ಮಲ್ಟಿ ಸೆಲ್ಲರ್. ಕಾಲನಿ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ ವಾಲ್ವಾಕ್ಸ್, ಇದರಲ್ಲಿ ಬಹಳ ಸೆಲ್ಗಳಿರ್ತದೆ, ಅವೆಲ್ಲ ಸೆಲ್ ಒಂದ್ ಕಡೆ ಕೂಡಿರುತ್ತೆ. ದ ಅಗ್ರಿಗೇಷನ್ ಆಫ್ ಸೆಲ್ ಒಂದ್ ಕಡೆ ಕೂಡಿರುತ್ತೆ ಅಂಡ್ ಈಚ್ ಸೆಲ್ ಹ್ಯಾಸ್ ಇಟ್ಸ್ ಇಂಡಿಪೆಂಡೆಂಟ್ ವ್ಯಾಲ್ಯೂ. ತನ್ನ ಇಂಡಿವಿಜುವಾಲಿಟಿ ಕಲ್ಕೊಳ್ಳೋದಿಲ್ಲ, ಎಲ್ಲ ಸೇರ್ಸ್ ಕೆಲಸ. ಕಾಲನಿ ಅಂತ ಹೇಳ್ಬೋದು. ಟಿಶ್ಯೂ ಅಂತ ಹೇಳಿದ್ರಲ್ಲಿ
ಈಗ ಪ್ಯಾರೆನ್ಕೈಮಾ ಟಿಶ್ಯೂ, ಕೋಲಿನ್ಕೈಮಾ ಟಿಶ್ಯೂ, ಸ್ಕ್ಲಿರನ್ಕೈಮಾ ಟಿಶ್ಯೂ, xylem, phloem, ಈ ಬೇರೆ ಬೇರೆ ಟಿಶ್ಯೂ ಇದೆ. ಈಗ ನಮ್ಮ ಬಾಡಿಲಿ ಬೇರೆ ಬೇರೆ ಟಿಶ್ಯೂ ಇದೆ. ಸೊ ಟಿಶ್ಯೂ ಲೆವೆಲ್ ಇರ್ಬೋದು. ಆರ್ಗನ್ ಮೀನ್ಸ್ ಇಫ್ ಯು ಟೇಕ್ ಯುವರ್ ಬಾಡಿ, ಕಿವಿ, ಕಣ್ಣು ಇವೆಲ್ಲ ಪರ್ಟಿಕ್ಯುಲರ್ ಒಂದು ಆರ್ಗನ್. ಕ್ಲಿಯರ್? ಆರ್ಗನ್ ಲೆವೆಲ್ ಇರ್ಬೋದು. ಆರ್ಗನ್ ಸಿಸ್ಟಮ್ ಮೀನ್ಸ್ ಇಫ್ ಯು ಟೇಕ್ ದ ಹೈಯರ್ ಆರ್ಗ್ಯಾನಿಸಮ್, ಈ ಅನಿಮಲ್ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಹಿಂಗ್ ಆರ್ಗನ್ ಸಿಸ್ಟಮ್ ಇರುತ್ತೆ. ಸೊ ದಿಸ್ ಈಸ್ ಅ ಹೈರಾರ್ಕಿ. ಕ್ಲಿಯರ್? ಸಿಂಪಲ್ ಆಗಿ ಹೇಳೋದಂದ್ರೆ ಸೆಲ್ಗಳು ಸೇರಿಸಿ ಟಿಶ್ಯೂ ಆಗೋದು, ಟಿಶ್ಯೂ ಸೇರಿಸಿ ಆರ್ಗನ್ ಆಗಿರುತ್ತದೆ, ಆರ್ಗನ್ಸ್ ಎಲ್ಲ ಸೇರಿಸಿ ಆರ್ಗನ್ ಸಿಸ್ಟಮ್. ಕ್ಲಿಯರ್? ಸೊ ದಿಸ್ ಈಸ್ ದ ಥ್ಯಾಲಸ್ ಆರ್ಗನೈಸೇಷನ್. ಎಸ್. ನೌ ನೆಕ್ಸ್ಟ್ ಕ್ರೈಟೀರಿಯಾ. ಸೊ ಐ ವಿಲ್ ಡ್ರಾಪ್ ದಿಸ್ ಒನ್. So only two criteria we cover: cell structure, cell type, cell wall, nuclear membrane, thallus organization criteria. So this is the first criteria. This is second criteria. Third criteria: mode of nutrition. ಈ mode of nutrition ಅಂತ ಹೇಳಿದ್ರೆ, ಸೊ ಈ 5 ಕಿಂಗ್ಡಮ್ದಲ್ಲಿ ಯಾವ್ಯಾವ ಆರ್ಗ್ಯಾನಿಸಮ್ ಬರುತ್ತಲ್ಲ, ವಿಚ್ ಎವರ್ ಆರ್ಗ್ಯಾನಿಸಮ್ ಬಿಲಾಂಗ್ ಟು ದೀಸ್ ಕಿಂಗ್ಡಮ್ ಒನ್, ಹೌ ದೇ ವಿಲ್ ಗೆಟ್ ದ ಫುಡ್, ಅವ್ರ ಆಹಾರ ಹೇಗೆ ಸಿಗುತ್ತೆ. ಕ್ಲಿಯರ್? ಸೊ ಬೇಸ್ಡ್ ಆನ್ ನ್ಯೂಟ್ರಿಷನ್ ಕ್ಲಾಸಿಫಿಕೇಶನ್ ಇದೆ. ಈಗ ನ್ಯೂಟ್ರಿಷನ್ನಲ್ಲಿ, ಸೊ ದಿಸ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಸೊ ಕೆಲವೊಂದು ಟರ್ಮಿನಾಲಜಿ ಬರುತ್ತೆ, ಕನ್ನಡದಲ್ಲಿ ನಿಮ್ಗೆಲ್ಲ ಗೊತ್ತು. ಕ್ಲಿಯರ್? ಅದೇ ನಾವು ಇಂಗ್ಲೀಷಲ್ಲಿ ಹೇಳ್ಬಿಟ್ರೆ ಹೆದರ್ ಬಿಡ್ತೀವಿ. So mode of nutrition means here two types of nutrition are there. In nutrition theory, ahar hege sigutte. So first one is autotrophic. Second one is heterotrophic. Yes. So idaralli autotrophic, heterotrophic. Yes. Simple agante idaralli. These are ಸ್ವಾವಲಂಬಿ, ಇವು ಪರಾವಲಂಬಿ. ಸ್ವಾವಲಂಬಿ ಅಂತಿದ್ರೆ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ತವೆ. ಹಿಟ್ರೋಟ್ರೋಫಿಕ್ ಮೀನ್ಸ್ ಪರಾವಲಂಬಿ, ಇವು ಆಹಾರಕ್ಕಾಗಿ ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್. ಈ ಅಟೋಟ್ರೋಫಿಕ್ ಅಲ್ಲಿ ಅಗೇನ್ 2 ಟೈಪ್ಸ್ ಇದೆ. ಒಂದು ಕೀಮೋ ಸಿಂಥೆಟಿಕ್, second one is photosynthetic. So try to understand this one. Chemosynthetic, photosynthetic. ಇದರಲ್ಲಿ ಈ ಟರ್ಮಿನಾಲಜಿ ಗೊತ್ತಿದೆ ನಿಮಗೆ, ಫೋಟೋಸಿಂಥೆಟಿಕ್. ಕ್ಲಿಯರ್? ಕೀಮೋಸಿಂಥೆಟಿಕ್ ಅಂತ ಹೇಳಿದ್ರಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಏನು ಎನರ್ಜಿ ಅಥವಾ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿ ಯುಟಿಲೈಸ್ ಮಾಡಿ ಆಹಾರ ತಯಾರಿಸ್ತಾರೆ. ಕೀಮೋಸಿಂಥೆಟಿಕ್, ದೇ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ಟ್ರ್ಯಾಪಿಂಗ್ ದ ಎನರ್ಜಿ ವಿಚ್ ಕೇಮ್ ಫ್ರಮ್ ದ ಕೆಮಿಕಲ್ ರಿಯಾಕ್ಷನ್. ದೀಸ್ ಆರ್ ದ ಕೀಮೋಸಿಂಥೆಟಿಕ್. ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಏನು ಎನರ್ಜಿ ರಿಲೀಸ್ ಇರುತ್ತೆ, ಆ ರಿಲೀಸ್ ಯೂಸ್ ಮಾಡಿ ತಮ್ಮ ಆಹಾರ ತಾವೇ ಸರಿಯುತ್ತೆ. ಕ್ಲಿಯರ್? ಫೋಟೋಸಿಂಥೆಟಿಕ್, ಫೋಟೋ ಮೀನ್ಸ್ ಲೈಟ್. ಕ್ಲಿಯರ್? So ಸೂರ್ಯನ ಬೆಳಕು ಯೂಸ್ ಮಾಡಿ, by using the sunlight, so some organism prepare their own food. For example, if you take green plants, so ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ಭೂಮಿಯಿಂದ ನೀರು, in presence of chlorophyll, ಪತ್ರಹರಿತು ಇವೆಲ್ಲ ಯೂಸ್ ಮಾಡಿ ತಮ್ಮ ಆಹಾರ ತಾವೇ ಮೀನ್ಸ್ ಅಟೋಟ್ರೋಫಿಕ್ ದಲ್ಲಿ ಎರಡು ಬಂದು, ಕೀಮೋಸಿಂಥೆಟಿಕ್, ಫೋಟೋಸಿಂಥೆಟಿಕ್, ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತಾರೆ. ಈ ಹೆಟ್ರೋಟ್ರೋಫಿಕ್ ಅಲ್ಲಿ ಅಗೇನ್ many types are there, only 3 terms you have to understand. ಇದರಲ್ಲಿ ಫಸ್ಟ್ ಒನ್ ಇಸ್ ಫಸ್ಟ್ ಒನ್ ಇಸ್ ಪ್ಯಾರಾಸೈಟಿಕ್. ಕ್ಲಿಯರ್? ಪ್ಯಾರಾಸೈಟಿಕ್ ಅಂತ ಹೇಳಿದ್ರೆ ಸಿಂಪಲ್ ಎಕ್ಸಾಂಪಲ್,
ಕೆಲವೊಂದು ಆರ್ಗ್ಯಾನಿಸಮ್ ನಿಮ್ಮ ಬಾಡಿಯಿಂದ ರಕ್ತ ಹೀರಿ ಜೀವಂತ ಇರುತ್ತೆ, ಕೆಲವೊಂದು ಆರ್ಗ್ಯಾನಿಸಮ್ ನಿಮ್ಮ ಬಾಡಿ ಒಳಗಿರುತ್ತೆ. ಪ್ಯಾರಾಸೈಟಿಕ್ ಮೀನ್ಸ್ ದ ಆರ್ಗ್ಯಾನಿಸಮ್ ವಿಚ್ ಈಸ್ ಡಿಪೆಂಡ್ ಆನ್ ಅನದರ್ ಆರ್ಗ್ಯಾನಿಸಮ್ ಎಕ್ಸ್ಟರ್ನಲಿ ಆರ್ ಇಂಟರ್ನಲಿ, ಹೊರಗಿಂದ ಅಥವಾ ಒಳಗಿಂದ ಆಹಾರ ಸಲುವಾಗಿ ಆಗಲಿ ಅಥವಾ ಮನೆ ಸಲುವಾಗಿ ಡಿಪೆಂಡೆಂಟ್ ಇರುತ್ತಲ್ಲ ಅಂಥವಕ್ಕೆಲ್ಲ ಪ್ಯಾರಾಸೈಟ್ ಇರ್ತದೆ. ಈಗ ಸಿಂಪಲ್ ಕೆಲವೊಂದು ಎಕ್ಸಾಂಪಲ್ ನೋಡಿರ್ಬೋದು. ಸೊ ಸೊಳ್ಳೆ ರಕ್ತ ಹೀರ್ತದೆ. ಸೊ ಹ್ಯಾವ್ ಸೀನ್ ಸಮ್ ಪ್ಲಾಂಟ್ಸ್, ಕೆಲವೊಂದು ಗಿಡದ ಮೇಲೆ ಮತ್ತೊಂದು ಗಿಡ ಬೆಳೆದಿರ್ತದೆ, ಆಹಾರ ತೆಗೆದುಕೊಳ್ಳೋದು. ಸೊ ಪ್ಯಾರಾಸೈಟಿಕ್ ಪ್ಲಾಂಟ್ ಇದೆ, ಪ್ಯಾರಾಸೈಟಿಕ್ ಎಲಿಮೆಂಟ್ಸ್ ಇದೆ. ಪ್ಯಾರಾಸೈಟಿಕ್ ಮೀನ್ಸ್ completely, so they will not prepare their own food. For the food purpose they have depending on the other organism, mattond organism ಮೇಲೆ dependent ಇರುತ್ತೆ. This is a parasitic. Yes. So next one is a saprophytic. ಇದು ಭಾಳ ಟರ್ಮಿನಾಲಜಿ ಬರ್ತದೆ. ಸೊ ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಥ್ಯಾಲಸ್, ಇಲ್ಲಿ ಕೀಮೋಸಿಂಥೆಟಿಕ್ಕು, ಫೋಟೋಸಿಂಥೆಟಿಕ್ಕು, ಇಲ್ಲಿ ಪ್ಯಾರಾಸೈಟಿಕ್ಕು, ಸ್ಯಾಪ್ರೋಫ್ಯಾಟಿಕ್ ಅನ್ನೋ. ಸೊ ಸೈಂಟಿಫಿಕ್ ಟರ್ಮ್ಸ್ ದಿವಸ ಹೆಚ್ಚಾಗುತ್ತೆ. ಸ್ಯಾಪ್ರೋಫ್ಯಾಟಿಕ್ ಮೀನ್ಸ್ ಯಾವ ಆರ್ಗ್ಯಾನಿಸಮ್ ಕೊಳೆಯೋ ವಸ್ತುದಲ್ಲಿ ಬೆಳೀತದಲ್ಲ, only for the food purpose. So such organisms are called the saprophytic. The organism which trap their food from the decaying material. ಕೊಳೆಯೋ ವಸ್ತುದಿಂದ ಆಹಾರವನ್ನು ತೆಗೆದುಕೊಳ್ಳುವ ಆರ್ಗ್ಯಾನಿಸಮ್ಗೆ ಸ್ಯಾಪ್ರೋಫ್ಯಾಟಿಕ್ ಅಂತ. ಪ್ಯಾರಾಸೈಟಿಕ್ ಅಂತ ಹೇಳಿರಲ್ಲಿ ಒಂದು ಜೀವಂತ ಆರ್ಗ್ಯಾನಿಸಮ್ ಮೇಲೆ ಆಗಲಿ ಅಥವಾ ಒಳಗಾಗಲಿ ಹೋಗಿ ಇರ್ತಲ್ಲ ಅಂಥವಕ್ಕೆಲ್ಲ ಪ್ಯಾರಾಸೈಟಿಕ್. ಫಾರ್ ಎಕ್ಸಾಂಪಲ್ ಪ್ಯಾರಾಸೈಟಿಕ್ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಜಂತ್ ಅಂತ ಇರುತ್ತೆ, ಅದು ಪ್ಯಾರಾಸೈಟಿಕ್. ಅದು ತನ್ನ ಆಹಾರ ಸಲುವಾಗಿ ಮತ್ತೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್. ಸ್ಯಾಪ್ರೋಫ್ಯಾಟಿಕ್ ಅಂತ ಹೇಳಿದ್ರೆ ಸಪೋಸ್ ನೀವು ತೆಂಗಿನಕಾಯಿ ಒಳಗೆ ಬಂದು ತೆಂಗಿನಕಾಯಿ ಮನೇಲಿ ಇಟ್ಬಿಟ್ರೆ ಆ ತೆಂಗಿನಕಾಯಿ ಒಳಗಡೆ ಫಂಗಸ್ ಡೆವಲಪ್ ಆಗುತ್ತೆ. ಕ್ಲಿಯರ್? ಸೊ ಅದು ಸ್ಯಾಪ್ರೋಫ್ಯಾಟಿಕ್. ಎಸ್. ಸೊ the organism which depend on the dead decaying material. Clear? Saprophytic. One more is a holozoic. ಈ ಹೋಲೋಜೋಯಿಕ್ ಅಂತ ಹೇಳಿದ್ರೆ ಈ ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ಗೆ ತಿನ್ನುತ್ತೆ. ಕ್ಲಿಯರ್? ಸೊ ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್, ಹೋಲೋಜೋಯಿಕ್ ಈ ಮೂರೂ ಪ್ರಕಾರದಲ್ಲಿ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳೋದಿಲ್ಲ. ಸೊ ದೇ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ದೇರ್ ಓನ್ ಫುಡ್. For food purpose they have to depend on another organism. Simple ಆಗಿ ಎಕಾಲಜಿಕಲ್ ಟರ್ಮ್ ಅಲ್ಲಿ ಇವೆಲ್ಲ ಪ್ರೊಡ್ಯೂಸರ್ಸ್ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ತೇವೆ, ಇವೆಲ್ಲ ಕನ್ಸ್ಯೂಮರ್ಸ್. ಎಸ್. ಈ ಸಿಂಪಲ್ ಫಿಗರ್ ಅಂತ ಇದೆ. ಸೊ ದಿಸ್ ಇಸ್ ಗ್ರಾಸ್. ಎಸ್. ದಿಸ್ ಇಸ್ ಗ್ರಾಸ್ ಹೂಪರ್ ಅಂತ ತಿಳ್ಕೊಂಬಿಡಿ. ಆಮೇಲೆ ಇದು ಫ್ರಾಗು ರಫ್ ಆಗಿ, and this is a snake. ಈಗ ಸಿಂಪಲ್ ಫುಡ್ ಚೈನ್ ಅಲ್ಲಿ ದಿಸ್ ಗ್ರೀನ್ ಪ್ಲಾಂಟ್ ಈಸ್ ಅ ಪ್ರೊಡ್ಯೂಸರ್, ಇಟ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಈ ಗ್ರೀನ್ ಪ್ಲಾಂಟ್ ತಿಂದು ಗ್ರಾಸ್ ಹೂಪರ್ ಜೀವಂತ ಇರುತ್ತೆ, ಗ್ರಾಸ್ ಹೂಪರ್ ತಿಂದು ಫ್ರಾಗಿಗೆ ತಿಂದು ಸ್ನೇಕ್ ಜೀವಂತ. ಸೊ ಆಫ್ಟರ್ ದ ಡೆತ್ ಆಫ್ ದೀಸ್ ಆಲ್ ಆರ್ಗ್ಯಾನಿಸಮ್ ಇದೇನು ಭೂಮಿಯಲ್ಲಿ ಸೇರ್ತಲ್ಲ ಅಲ್ಲಿ ಮತ್ತೆ ಡಿಕಂಪೋಸಿಷನ್ ಆಗುತ್ತೆ. ಕ್ಲಿಯರ್? ಸೊ ಯು ಟೇಕ್ ದಿಸ್ ಪ್ಲಾಂಟ್ ಈಸ್ ಅ ಅಟೋಟ್ರೋಫಿಕ್, ಫೋಟೋಸಿಂಥೆಟಿಕ್ ಆಯಿತು. ಇದು 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 ಇವೆಲ್ಲ ಪರಾವಲಂಬಿ. ದೀಸ್ ಆರ್ ದ ಹೋಲೋಜೋಯಿಕ್. ಮೀನ್ಸ್ ತಮ್ಮ ಆಹಾರ ಸಲುವಾಗಿ ಮತ್ತೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆಂಟ್ ಇದೆ. ಇವೆಲ್ಲ ಸ್ವತಂತ್ರ ಕೊಳೆಯೋದಿರುತ್ತೆ ಪ್ರಸ್ತುತ, ಡಿಕಂಪೋಸಿಷನ್ ಪ್ರೊಸೆಸ್. ಸೊ ಡೆಡ್ ಬಾಡಿ ಭೂಮಿಯಲ್ಲಿ ಹೋದ ಕೂಡಲೇ ಇದೆಲ್ಲ ಡಿಗ್ರೇಡ್ ಆಗುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಸ್ಯಾಪ್ರೋಫ್ಯಾಟಿಕ್. ಅದೆಲ್ಲ ಡಿಕಂಪೋಸಿಷನ್ ಮಾಡಿ ತನ್ನ ಆಹಾರ ತಾನು. ಸೊ ಫಾರ್ ಎಕ್ಸಾಂಪಲ್ ಫಂಗಸ್ ಆಗಲಿ ಕೆಲವೊಂದು ಬ್ಯಾಕ್ಟೀರಿಯಾ ಆಗಲಿ ಅವೆಲ್ಲ ಸ್ಯಾಪ್ರೋಫೈಟಿಕ್. ಸೊ ದಿಸ್ ಇಸ್ ಅ ಟೈಪ್ ಆಫ್ ನ್ಯೂಟ್ರಿಷನ್. ಎಸ್. ಸೊ 5 ಕಿಂಗ್ಡಮ್ ಕ್ಲಾಸಿಫೈ ಮಾಡಲಿಕ್ಕೆ 3 ಕ್ರೈಟೀರಿಯಾ. ಅದು ಸೆಲ್ ಸ್ಟ್ರಕ್ಚರ್, ಥ್ಯಾಲಸ್ ಆರ್ಗನೈಸೇಷನ್ and mode of nutrition. One more criteria, that is the 4th one, mode of reproduction. ಸಂತಾನೋತ್ಪತ್ತಿ ಹೇಗೆ ಮಾಡುತ್ತೆ? Mode of reproduction means, so under this one many types are there. Broadly asexual reproduction ಮತ್ತೊಂದು
sexual reproduction ಅಂತ ಬರುತ್ತೆ. Yes, so ಈ ಚಾಪ್ಟರ್ ಅಲ್ಲಿ ಈ ತಿಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. It is not necessary to understand now, but briefly I will tell what is reproduction means. It is nothing but the ಸಂತಾನೋತ್ಪತ್ತಿ. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಒಂದೇ ಒಂದು ಪೇರೆಂಟ್ ಇರುತ್ತೆ. ಇದರಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಲಿ ಫ್ಯೂಷನ್ ಆಗದೆ ಡೈರೆಕ್ಟ್ಲಿ ನೆಕ್ಸ್ಟ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಎನಿ ಪ್ಲಾಂಟ್ಸ್, ಸಪೋಸ್ ನೀವು ಹೋದ ಕೂಡಲೇ ಗಾರ್ಡನ್ದಲ್ಲಿ ಒಂದು ಚಲೋ ಗಿಡ ಇರುತ್ತೆ, ಅದು ಕಟ್ ಮಾಡಿ ನೀವು ಹಚ್ಬಿಡ್ತೀವಿ. ಕ್ಲಿಯರ್? ಸೊ ಅದು ಅಸೆಕ್ಷುವಲ್ ರಿಪ್ರೊಡಕ್ಷನ್. ಎಸ್, ಈಗ ಬ್ಯಾಕ್ಟೀರಿಯಾ ಆಗಲಿ ಲೋವರ್ ಆರ್ಗ್ಯಾನಿಸಮ್ ಆಗಲಿ ಬೈನರಿ ಫಿಷನ್ ಮಲ್ಟಿಪಲ್ ಫಿಷನ್ ಡಿವೈಡ್ ಆಗಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ತಮ್ಮ ನಂಬರ್ ಹೆಚ್ಚು ಮಾಡ್ತೀವಿ. ಸೊ ದಿಸ್ ಈಸ್ ಅ ವೆರಿ ರ್ಯಾಪಿಡ್ ಪ್ರೋಸೆಸ್. ಇಲ್ಲಿ ವೇರಿಯೇಷನ್ ಕ್ರಿಯೇಟ್ ಆಗುತ್ತೆ. ವೆನ್ ಇಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಇಲ್ಲಿ ಮೇಲು ಮತ್ತು ಫೀಮೇಲ್ ಅಂತ ಎರಡು ಆರ್ಗ್ಯಾನಿಸಮ್ ಇರುತ್ತೆ. ಅಲ್ಲಿ ಗೆಮೆಟ್ ಪ್ರೊಡಕ್ಷನ್ ಆಗಿ ಗೆಮೆಟ್ ಫ್ಯೂಷನ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಇದರಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆಯಲ್ಲ, ಈ ಕೆಳಗಿನ ಕಿಂಗ್ಡಮ್ ಆಗುತ್ತೆ. ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಇಲ್ಲಿ ಮಟ್ಟ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಣುತ್ತೆ. ಬಟ್ ಹೈಯರ್ ಆರ್ಗ್ಯಾನಿಸಮ್ ಅಲ್ಲೂ ಅಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡಬಹುದು. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ seen only in the some mycota, plantae and animalia. Sexual reproduction ಇಲ್ಲಿ ಕಾಣೋದಿಲ್ಲ. Yes, so these are the major criteria. On these basis classification is done. One more criteria is there. Criteria theory phylogenetic relationship ಅಂತ ಬರುತ್ತೆ. ಒಂದು ಟರ್ಮ್ ಬರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ. Even the material which is given to you, ಅದರಲ್ಲಿ phylogenetic relation ಬಂದಿದೆ. ಅಂದ್ರೆ ಎವಲ್ಯೂಷನರಿ ರಿಲೇಶನ್ಶಿಪ್. ಕ್ಲಿಯರ್? ಅಂದ್ರೆ ಈ 5 ಕಿಂಗ್ಡಮ್ ನಲ್ಲಿ ಮೊದಲು ಪೃಥ್ವಿಯಲ್ಲಿ ಫಸ್ಟ್ ಯಾವ್ದು ಬಂತು, ಸೆಕೆಂಡ್ ಯಾವ್ದು ಬಂತು, ಥರ್ಡ್ ಯಾವ್ದು ಬಂತು, ಅದರ ನಂತರ ಯಾವ್ದು ಉತ್ಪತ್ತಿ ಆಯಿತು. ಸೊ ಎವಲ್ಯೂಷನರಿ ರಿಲೇಶನ್ಶಿಪ್. ಈಗ ಸಿಂಪಲ್ ಆಗಿ ಹೇಳ್ತೀರಿ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ. ಸೊ ವಿ ಕೇಮ್ ಫ್ರಮ್ ದ ಮಂಕಿ ಓನ್ಲಿ. ಕ್ಲಿಯರ್? ಸೊ ಮಂಗನಿಂದ ಮಾನವ ಹೇಳ್ತಾರೆ. ಇದರಲ್ಲಿ ಮೊದಲು ಬಂದಿದೆ ಅವರು ಎನಿಮಲ್ ಬಂತು, ಪ್ಲಾಂಟ್ ಬಂತು, ಅಥವಾ ಮೈಕೋಟಾ, ಪ್ರೊಟಿಸ್ಟಾ, ಮೊನೆರಾ, ಫಸ್ಟ್ ಯಾವುದು? ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಸೊ ವಿ ಹ್ಯಾವ್ ಟು ಡ್ರಾ ದ ಕಂಪ್ಲೀಟ್ ಟೇಬಲ್. ಈ 5 ಕಿಂಗ್ಡಮ್ ಒಂದು ಟೇಬಲ್, ನೈಸ್ ಟೇಬಲ್ ಇಸ್ ಗಿವನ್ ಇನ್ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್. ಫಾರ್ ದ ಸಿಟಿ ಪರ್ಪಸ್, ಫಾರ್ ದ ನೀಟ್ ಪರ್ಪಸ್, ಆ ಟೇಬಲ್ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಇಫ್ ಯು ಮೇಕ್ ಪರ್ಫೆಕ್ಟ್ ದಟ್ ಟೇಬಲ್ ಒನ್, ಇಟ್ ಇಸ್ ಇನಫ್. ಕಂಪ್ಲೀಟ್ 5 ಕಿಂಗ್ಡಮ್ ಕರೆಕ್ಟ್ ಆಗ್ತಿದೆ. ಸೊ ದಿಸ್ ಇಸ್ ಅಬೌಟ್ ದ 5 ಕಿಂಗ್ಡಮ್ ವಿಚ್ ಇಸ್ ಪ್ರಪೋಸ್ಡ್ ಬೈ ದ RH Whittaker. ಬೇಸ್ಡ್ ಆನ್ ದೀಸ್ ಕ್ರೈಟೀರಿಯಾ. ಈಗ ಟೇಬಲ್ ಬರೆಯುತ್ತೀವಲ್ಲಿ ಇವು ಟರ್ಮಿನಾಲಜಿ ಎಲ್ಲ ಬರುತ್ತೆ. ಸೆಲ್ ಸ್ಟ್ರಕ್ಚರ್ ಅಂದ್ರೇನು, ಥ್ಯಾಲಸ್ ಆರ್ಗನೈಸೇಷನ್ ಅಂದ್ರೇನು, ಆಮೇಲೆ ನ್ಯೂಟ್ರಿಷನ್ ಅಂತ ಬರುತ್ತೆ, ಆಮೇಲೆ ವಾಲ್ ಕಾಂಪೋಸಿಷನ್ ಅಂತ ಹೇಳಿ ಸೆಲ್ ವಾಲ್ ಬಗ್ಗೆ ಬರುತ್ತೆ. ಸೊ ಇದೆಲ್ಲ ಟೇಬಲ್ ಅಲ್ಲಿ ಈ ಟರ್ಮಿನಾಲಜಿಲಿ ಬರುತ್ತೆ. ಕೀಮೋಸಿಂಥೆಟಿಕ್, ಫೋಟೋಸಿಂಥೆಟಿಕ್, ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್, ಹೋಲೋಜೋಯಿಕ್, ರೀಪ್ರೊಡಕ್ಷನ್ ಬಗ್ಗೆ ಇನ್ಫಾರ್ಮೇಶನ್ ಅದರಲ್ಲಿ. ಕ್ಲಿಯರ್? So this is the only 5 kingdom classification and criteria which is taken for the classification of this kingdom. So a table once ನಾನು ನೋಡ್ಕೊಳ್ಳೋಣ ಇವತ್ತು. So ಆಮೇಲೆ ಪರ್ಫೆಕ್ಟ್ ನೋಡ್ಕೊಳ್ಳೋಣ. Okay, so I will write the table in 5 minutes. Just wait for a second. Yes, student. So ಈ ಟೇಬಲ್ ನಾನು ಫಿಲ್ ಮಾಡ್ತೀನಿ. ಬೆಟರ್ ಯು ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ಆರ್ ದ ಮಟೀರಿಯಲ್, ದ ಬಯಾಲಜಿ ಮಟೀರಿಯಲ್ ವಿಚ್ ಇಸ್ ಗಿವನ್ ಫ್ರಮ್ ದ ಇನ್ಸ್ಟಿಟ್ಯೂಟ್. ಸೊ ಅದರಲ್ಲಿ ಟರ್ಮಿನಾಲಜಿ ಪರ್ಫೆಕ್ಟ್ ಮಾಡ್ಕೊಂಡು ಒಂದೊಂದು ಕಾಲಮ್ ಪರ್ಫೆಕ್ಟ್ ಮಾಡ್ಕೊಂಡು ಹೋಗೋದು. ಕ್ಲಿಯರ್? ದಿಸ್ ಇಸ್ ದ ಕೋರ್ ಆಫ್ ದಿಸ್ ಚಾಪ್ಟರ್. ಈ ಕಾಲಮ್ ಕರೆಕ್ಟಾಗಿ ತಿಳಿದ್ಬಿಟ್ರೆ ನೀವು ಕ್ಯಾರೆಕ್ಟರ್ ಹೆಂಗೂ ಬರೀಬೋದು. ಕ್ಲಿಯರ್? ಸೊ ದೀಸ್ ಆರ್ ದ ಕಿಂಗ್ಡಮ್ಸ್: ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಅಂಡ್ ಅನಿಮೇಲಿಯಾ, proposed by the RH Whittaker. So ಇಲ್ಲಿ so question arise ಆಗ್ಬೋದು. ಸೊ ನಿಮ್ಮ ಮುಂದಿನ ಪರೀಕ್ಷೆಯಲ್ಲಿ so who proposed the 5 kingdom classification, that is RH Whittaker. So name the all 5 kingdoms proposed by the RH Whittaker. Clear? So like this one question may arise. Now try to fill this blank. Cell type ಅಂತ ಹೇಳಿದ್ರೆ whether it is a prokaryote or eukaryote, ಅಂದ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇದೆಯೋ ಇಲ್ಲೋ. Clear? Based on this one, this Monera here, this is only prokaryotic cell. Prokaryotic cell ಅಂತ ಹೇಳಿದ್ರೆ if you take the cell, ಇದರಲ್ಲಿ ಜೆನೆಟಿಕ್ ಮಟೀರಿಯಲ್ ಹೀಗೆ ಸಸ್ಪೆಂಡ್ ಆಗಿರುತ್ತೆ. ಇದರ ನ್ಯೂಕ್ಲಿಯಸ್ ಅಂತ ಇರೋದಿಲ್ಲ.
when you compare all these kingdoms, so this is eukaryotic, this is also eukaryotic, and this is also eukaryotic. Yes, difference ಅಂದ್ರೆ ಐದು ಕಿಂಗ್ಡಮ್ನಲ್ಲಿ ಯಾವ ಕಿಂಗ್ಡಮ್ನಲ್ಲಿ ನ್ಯೂಕ್ಲಿಯಸ್ ಕಾಣೋದಿಲ್ಲ ಅಂದ್ರೆ ದಟ್ ಈಸ್ ಅ ಮೊನೇರಾ. ಬಾಕಿ ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಅನಿಮಿನಿಯದಲ್ಲಿ ನೀವು ಯಾವುದೂ ಸೆಲ್ ತಗೊಂಡ್ರೆ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್, ಇದರಲ್ಲೂ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್. So this is a cell, this is a nucleus and genetic material. In animal kingdom also nucleus is there inside the nuclear membrane, genetic material. Only kingdom which does not have nucleus means that is a monera. Yes. Based on this one, prokaryote, eukaryote, this column almost related to this membrane. Even nuclear membrane ಇದೆಯಲ್ಲ ಈ ಕಾಲಮ್ ಬರುತ್ತೆ. Clear? ಈಗ ನ್ಯೂಕ್ಲಿಯಸ್ ಇಲ್ಲ ಅಂತ ಹೇಳಿದ್ರೆ nuclear membrane is absent, illi present. This is a prokaryotic ಅಂದ್ರೆ nuclear membrane ಇಲ್ಲ. Eukaryotic means nuclear membrane present. Here also nuclear membrane present. In animal kingdom also it is present. Yes, two columns are all. In this one. This is the easiest. Here. Now come to the cell wall. ಈ ಕಿಂಗ್ಡಮ್ನಲ್ಲಿ ನೀವು ಯಾವುದೋ ಜೀವಕೋಶ ತರಲು ಕೂಡಲೇ ಅದರೊಳಗೆ ಸೆಲ್ ವಾಲ್ ಕಾಂಪೋಸಿಷನ್ ಏನಿದೆ, ಯಾವ ಕೆಮಿಕಲ್ದಿಂದ ಆಗ್ತದೆ. ಎಸ್, ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಪ್ಲಾಂಟ್ ಮತ್ತು ಅನಿಮಲ್ ಬಗ್ಗೆ ಆಲ್ರೆಡಿ ಯು ನೋ. ಪ್ಲಾಂಟ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್, ಅನಿಮಲ್ ಅಲ್ಲಿ ಸೆಲ್ ವಾಲ್ ಇಲ್ಲ. ಕ್ಲಿಯರ್? ರಿಮೈನಿಂಗ್ ಒನ್, ಇನ್ ಮೊನೆರಾ ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ peptidoglycan. Means ಇದರಲ್ಲಿ cell wall is non-cellulosic ಇರುತ್ತೆ. in detail ಅಂತಿದ್ರೆ, so ಇದು cell wall ಏನಿದೆ ಹೊರಗಿನ, this cell wall is made up of specific chemical that is peptidoglycan. ಈ peptido ಅಂತ ಹೇಳಿದ್ರಲ್ಲಿ this is related to the amino acid. Glycan means it is a sugar. Yes. So chemically it is made up of N-acetyl, glucosamine, N-acetyl, muramic acid. So idella amino means the cell wall is made up of peptidoglycan. Non-cellulosic ಅಂದ್ರೆ cellulose ಇಲ್ಲ, cellulose ಬಿಟ್ಟು ಬೇರೆ chemical. Protista cell wall present in only few organisms. ಎಲ್ಲದರಲ್ಲೂ ಸೆಲ್ ವಾಲ್ ಇದೆ ಅಂತಿಲ್ಲ. ಕೆಲವೊಂದರಲ್ಲಿ ಸೆಲ್ ವಾಲ್ ಇದೆ, ಕೆಲವೊಂದರಲ್ಲಿ ಇಲ್ಲ. ಈ ಪ್ರೊಟಿಸ್ಟಾದಲ್ಲಿ ದ ಪ್ರೊಟಿಸ್ಟಾ ಇಸ್ ವೆರಿ ವೇಗ್. ಇದರಲ್ಲಿ ಬಹಳ ಬೇರೆ ಬೇರೆ ವೆರೈಟಿ ಇದೆ. ಸೆಲ್ ವಾಲ್ ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ಇಲ್ಲ. ಮೈಕೋಟಾದಲ್ಲಿ ದ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸ್ಪೆಷಲ್ ಕೆಮಿಕಲ್ ದಟ್ ಈಸ್ ಕಾಲ್ಡ್ ಆಸ್ ಎ ಚಿಟಿನ್ और ಕೆಲವರು ಕೈಟಿನ್ ಅಂತ ಹೇಳ್ತಾರೆ, ಪ್ಲಸ್ polysaccharides. So main the cell wall is made up of chitin. Either base mail question bada barte. What is the cell wall composition of the kingdom Mycota? It is made up of chitin. Plant alli the cell wall is made up of cellulose. ಈಗ cellulose ಅಂದ್ರೆ ಸೊ ಬಯೋಮಾಲಿಕ್ಯೂಲ್ ಅಲ್ಲಿ ಕೆಲವೊಂದು ನೀವು ಕಲ್ತಿರ್ಬೋದು, ಪಾಲಿಸ್ಯಾಕ್ರೈಡ್ಸ್, ಸಿಂಪಲ್ ಶುಗರ್. ಸೊ ಸೆಲ್ಯುಲೋಸ್ ಇಸ್ ಅ ಪಾಲಿಮರ್. ಕ್ಲಿಯರ್? ಸೊ ಈ ಹುಲ್ಲು ಏನಿರುತ್ತಲ್ಲ, ಹುಲ್ಲು ನಮಗೆ ಡೈಜೆಸ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಇಟ್ಸ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪಾಲಿಸ್ಯಾಕ್ರೈಡ್, ದಟ್ ಇಸ್ ಅ ಸೆಲ್ಯುಲೋಸ್. ಕ್ಲಿಯರ್? ಅನಿಮಲ್ ಕಿಂಗ್ಡಮ್ನಲ್ಲಿ cell wall means the cell wall is completely absent.
ಎಸ್ 3 ಕಾಲಮ್ ಮತ್ತು ಈಗ ಡಿಫ್ರೆನ್ಸ್ ಅಂತ ಇದರಲ್ಲಿ ಮೇನ್ ಪಾಯಿಂಟ್. ಪ್ರೋಕ್ಯಾರಿಯೋಟಿಕ್ ಬರೀ ಮೊನೆರಾ, ಇವೆಲ್ಲ ಯೂಕ್ಯಾರಿಯೋಟಿಕ್. ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲಿಲ್ಲ, ಬಾಕಿ ಎಲ್ಲದರಲ್ಲೂ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ. When you take the cell wall composition, the cell wall of the monerans is made up of peptidoglycan. The cell wall of mycota is made up of chitin. The cell wall of plantae is made up of cellulose. ಇವು ಮೂರು ಮೇನ್. ಇಲ್ಲಿ ಕೆಲವೊಂದರಲ್ಲಿದೆ, ಅನಿಮಲ್ ಕಿಂಗ್ಡಮ್ದಲ್ಲಿ ಸೆಲ್ ವಾಲ್ ಇಲ್ಲ. ಈ ಬಾಡಿ ಆರ್ಗನೈಸೇಷನ್ ಜಸ್ಟ್ ಐ ಟೋಲ್ಡ್ ದ ಬಾಡಿ ಇಸ್ ಐದರ್ ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್, ಕಾಲನಿ ಇರ್ಬೋದು ಅಥವಾ ಟಿಶ್ಯೂ ಇರ್ಬೋದು, ಆರ್ಗನ್ ಇರ್ಬೋದು, ಆರ್ಗನ್ ಗ್ರೇಡ್. ಸೊ ದಿಸ್ ಇಸ್ ದ ಬಾಡಿ ಆರ್ಗನೈಸೇಷನ್ ಮೀನ್ಸ್ ದಿಸ್ ಈಸ್ unicellular, just right in the center. This is unicellular, ಅಂದರೆ ಒಂದೇ ಸೆಲ್ನಿಂದ ಆಗಿರುತ್ತದೆ. These are all unicellular. This is also cellular, unicellular. ಕೆಲವೊಂದ್ಸ ಕಾಲನಿ ಇರ್ಬೋದು, ಕೆಲವೊಂದು ಇದರಲ್ಲಿ ಕಾಲನಿ ಇರ್ಬೋದು. ಕ್ಲಿಯರ್? ಸೊ ಹಿಯರ್ some are multicellular. Yes, protista. In mycota this is made up of loose tissue. Exception, ಕೆಲವೊಂದು ಯುನಿಸೆಲ್ಯುಲರ್ ಇದೆ, ಮಲ್ಟಿಸೆಲ್ಯುಲರ್, ಅಂಡ್ ಕೆಲವೊಂದು ಲೂಸ್ ಟಿಶ್ಯೂ. ಈಗ ಸೆಲ್ ಇದ್ದು ಟಿಶ್ಯೂ ಆಗಿ ಡೆವಲಪ್ ಆಯ್ತು, ಇದು ಬರೀ ಒಂದೇ ಸೆಲ್ನಿಂದ ಆಗಿದೆ. ಇದು ಬರೀ ಒಂದು ಸೆಲ್ಲು ಅಥವಾ ಕಾಲನಿ ಇರ್ಬೋದು ಅಥವಾ ಮಲ್ಟಿಸೆಲ್ಯುಲರ್ ಇರ್ಬೋದು. ಇಲ್ಲಿ ಟಿಶ್ಯೂ ಡೆವಲಪ್ ಆಗಿದೆ. ಕ್ಲಿಯರ್? ಸೊ ಲೂಸ್ ಟಿಶ್ಯೂ, ಸೊ ಇಟ್ ಈಸ್ ಆಲ್ಸೋ ಮಲ್ಟಿಸೆಲ್ಯುಲರ್ ಅಂತ ಹೇಳ್ಬೋದು. ಎಸ್, ದ ಪ್ಲಾಂಟ್ ಹಿಯರ್, ಸಮ್ ಆರ್ tissue grade, some are organ grade. So tissue under parenchyma, collenchyma, sclerenchyma, xylem, phloem. Organ means when you take a plant, any plant, you bari part antide, ಬೇರು, ಕಾಂಡ, ಹಣ್ಣು, ಹೂ ಅಂತಿದೆ. That is a organ of that plant. Clear? ಈಗ animal kingdom ಬಂದಿರುತ್ತೆ ಇದರಲ್ಲಿ. So here it is made up of tissue ಅಥವಾ ಆರ್ಗನ್ ಇರ್ಬೋದು ಅಥವಾ ಆರ್ಗನ್ ಸಿಸ್ಟಮ್ ಇದೆ. ಈಗ ನಮ್ಮ ಬಾಡಿಯಲ್ಲಿ ಟಿಶ್ಯೂನು ಇದೆ, ಆರ್ಗನ್ಸ್ನು ಇದೆ, ಆರ್ಗನ್ ಸಿಸ್ಟಮ್ ಇದೆ. ಎಸ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಅದು ಇದೆ. ಈಗ ಆರ್ಗನ್ ಅಂತಿದ್ರೆ ಕಿವಿ, ಕಣ್ಣು, ಮೂಗು. ಟಿಶ್ಯೂ ಅಂತ ಹೇಳಿದ್ರಲ್ಲಿ ಇವೆಲ್ಲ ಟಿಶ್ಯೂ ಇದೆ. ಸೊ ದಿಸ್ ಇಸ್ ದ ಲೆವೆಲ್ ಆಫ್ ಆರ್ಗನೈಸೇಷನ್. ಈಗ ತಿಳಿಬೋದು, ಪೃಥ್ವಿಯಲ್ಲಿ ಫಸ್ಟ್ ಬಂದಿದ್ದು ಮೊನೆರಾ, ಆಮೇಲೆ ಬಂತು ಪ್ರೊಟಿಸ್ಟಾ, ದೆನ್ ಮೈಕೋಟಾ. Plant and animal kingdom, they are parallelly evolved. In mode of nutrition, last part, clear? Almost. So this video almost for 1 hour. ಸ್ವಲ್ಪ cumbersome. ಈ table perfect ಆಗ್ತದೆ, complete chapter perfect ಆಗ್ತಿರ್ತದೆ. So last column of this table, mode of nutrition theory, as I told, in Monera these are ಆಟೋಟ್ರೋಫಿಕ್. ಇದರಲ್ಲಿ ಎರಡು ಹೇಳಿದ್ದೇವೆ. ಯಾವುದು? ಐದರ್ ಇಟ್ ಇಸ್ ಎ ಕೀಮೋ ಸಿಂಥೆಟಿಕ್ ಅಥವಾ ಫೋಟೋ ಸಿಂಥೆಟಿಕ್. ಕೆಮಿಕಲ್ ರಿಯಾಕ್ಷನ್ ಇಂದ ತಮ್ಮ ಆಹಾರ ತಯಾರು ಮಾಡಬಹುದು ಅಥವಾ ಸೂರ್ಯನ ಕಿರಣ ತಗೊಂಡು ತಯಾರು ಮಾಡಬಹುದು. ಅದರ್ವೈಸ್ ದೇ ಆರ್ ಆಲ್ಸೋ ಹೆಟ್ರೋಟ್ರೋಫಿಕ್. ಹೆಟ್ರೋಟ್ರೋಫಿಕ್ ಅಲ್ಲಿ ದೇ ಆರ್ ಪ್ಯಾರಾಸೈಟಿಕ್, symbiotic, cytophytic. Means the monerans show almost all the type of nutrition. Autotrophico, heterotrophico, chemosynthetico, photosynthetico, parasitic, symbiotic, saprophytic ಎಲ್ಲ ನ್ಯೂಟ್ರಿಷನ್ ಬೇರೆ ತೋರಿಸ್ತದೆ. ಈ ಪ್ರೊಟಿಸ್ಟಾದಲ್ಲಿ these are some are
ಫೋಟೋ ಸಿಂಥೆಟಿಕ್, ಕೆಲವೊಂದು ಸೂರ್ಯನ ಕಿರಣದ ಒಂದು ಆಹಾರ ತಯಾರಾಗುತ್ತೆ, ಅದು ಫೋಟೋ ಸಿಂಥೆಟಿಕ್. ಸಮ್ ಆರ್ heterotrophic, means holozoic ಇರಬಹುದು. Mycota, it is specifically heterotrophic. In that one, specifically saprophytic, ಕೊಳೆಯೋ ವಸ್ತು ಮೇಲೆ ಡೆವಲಪ್ ಆಗುತ್ತೆ. ಇವು ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಕ್ಲಿಯರ್? Monerans, just right. It is a prokaryote, that's why nuclear membrane is absent. Cell wall is made up of peptidoglycan. It is a unicellular, ಬರೀ ಒಂದು ಸೆಲ್ ಆಗಿದೆ. ನ್ಯೂಟ್ರಿಷನ್ ಎಲ್ಲ ತರದ್ದು ತೋರಿಸಿ. ಪ್ರೊಟಿಸ್ಟಾ, ಇಟ್ ಇಸ್ ಎ ಯೂಕ್ಯಾರಿಯೋಟಿಕ್, ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಇದ್ಮೇಲೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು. ಸೆಲ್ ವಾಲ್ ಕೆಲವೊಂದರಲ್ಲಿದೆ, ಕೆಲವೊಂದರಲ್ಲಿಲ್ಲ. ದ ಲೆವೆಲ್ ಆಫ್ ಆರ್ಗನೈಸೇಷನ್ ಸೆಲ್ಯುಲರ್, ಕಾಲನಿ ಇರ್ಬೋದು, ಮಲ್ಟಿಸೆಲ್ಯುಲರ್ ಇರ್ಬೋದು. ಫೋಟೋಸಿಂಥೆಟಿಕ್ ಕೆಲವೊಂದು ಹಿಟ್ರೋಟ್ರೋಫಿಕ್, ಹೋಲೋಜೋಯಿಕ್ ಇರ್ಬೋದು. Mycota, it is a eukaryotic, nucleus is there, that's why nuclear membrane is present. Cell wall is made up of chitin, loose tissue ಇರ್ಬೋದು, multicellular cellular. Heterotrophic, it is a saprophytic only. It is a main. ಇದ್ರ ಮತ್ತೆ ಯಾವುದು ಕಾಣೋದಿಲ್ಲ, ಬರೀ saprophytic. But when you take the plant kingdom, it is a photosynthetic, means they are autotrophic ಅಥವಾ ಹೋಲೋಫೈಟಿಕ್. ಈ ಮೂರರದು ಅರ್ಥ ಸೇಮ್. ಅಟೋಟ್ರೋಫಿಕ್ ಅಂದರೆ ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತದೆ, ಅದರಲ್ಲಿ ಫೋಟೋಸಿಂಥಸಿಸ್ ಮಾಡಿ ಆಹಾರ ತಯಾರಿಸ್ತದೆ. ಹೋಲೋಫೈಟಿಕ್ ಮೀನ್ಸ್ ಫೋಟೋಸಿಂಥಸಿಸ್ ಮಾಡಿ ಫೋಟೋ ತಯಾರಿಸೋದು. ಬಟ್ ವೆನ್ ಯು ಟೇಕ್ ದಿಸ್ ಒನ್, ದಿಸ್ ಈಸ್ heterotrophic, specifically ಹೋಲೋಜೋಯಿಕ್ ಇರ್ಬೋದು ಅಥವಾ ಪ್ಯಾರಾಸೈಟಿಕ್ ಇರ್ಬೋದು ಅಥವಾ symbiotic ಇರ್ಬೋದು. ಎಸ್, ಸೊ ದಿಸ್ ಇಸ್ ದ ಕಂಪ್ಲೀಟ್ ಟೇಬಲ್ ಆಫ್ 5 ಕಿಂಗ್ಡಮ್. ಸೊ ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿದ್ರೆ ಮೋಡ್ ಆಫ್ ನ್ಯೂಟ್ರಿಷನ್, ಈ ಕಾಲಮ್ ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು, ಬಾಕಿ ಇದೆಲ್ಲ ಮೇಲಿನ ಮೇಲೆ. ಕ್ಲಿಯರ್? But one more question may arise from this red color demarcation. Clear? So this is little bit lengthy video. So ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. Till then, take care. Goodbye. Have a nice day.